ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 42ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ ಬುದ್ಧಿವಂತರಾದ ಯೋಗಿಗಳ ಕುಲದಲ್ಲಿ ಇವನು ಜನಿಸುತ್ತಾನೆ. ಇಂತಹ ಜನ್ಮ ಲೋಕದಲ್ಲಿ ಬಹಳ ದುರ್ಲಭವಾದದ್ದು ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದರೆ 41ನೆಯ ಶ್ಲೋಕದ ಮುಂದುವರೆದ ಭಾಗವಾಗಿ ಇದನ್ನು ಹೇಳ್ತಾ ಇದ್ದಾನೆ. ಅದಕ್ಕೂ ಮುಂಚೆ ಅರ್ಜುನ ಕೇಳಿದ್ದ, ಯೋಗಿಯ ಸಾಧಕನ ದಾರಿಯಲ್ಲಿ ಅಪಸ್ತುತಿ ಏನಾದರೂ ಬಂದರೆ ಅವನು ಮುಂದಿನ ದಾರಿ ಹೇಗಿರುತ್ತೆ, ಅವನ ಮುಂದಿನ ಜನ್ಮದ ರೀತಿ ಯಾವ ರೀತಿ ಕಾಣುತ್ತೆ ಅನ್ನುವಂಥದ್ದಕ್ಕೆ ಪ್ರಶ್ನೆಗೆ ಇಲ್ಲಿ ಕೃಷ್ಣ ಹಿಂದಿನ ಶ್ಲೋಕದ ಮೂಲಕ ಉತ್ತರ ಕೊಡ್ತಾ ಇದ್ದಾನೆ. ಯಾರು ಕೂಡ ಅಂಥ ಯೋಗದ ಮೂಲಕ ಸಾಧನೆ ಮಾಡ್ತಿರುವಂಥವ್ರು ಯಾರೂ ಅರ್ಧ ದಾರಿಗೆ ನಿಲ್ಲಲ್ಲಪ್ಪ. ಮುಂದಿನ ಜನ್ಮದಲ್ಲಿ ಪುಣ್ಯಶಾಲಿಗಳ ಲೋಕವನ್ನೇ ಪಡೆದು, ಅಂದರೆ ಪುಣ್ಯವೆತ್ತಿರುವಂತಹ ಕುಟುಂಬದಲ್ಲಿ ಜನ್ಮವನ್ನು ತಳೆದು ಅವನ ಆಧ್ಯಾತ್ಮಿಕ ದಾರಿಯನ್ನು ಆತ ಮುಂದುವರಿಸ್ತಾನೆ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಅಥವಾ ಬುದ್ಧಿವಂತರಾದ ಯೋಗಿಗಳ ಕುಲದಲ್ಲಿ ಇವನು ಜಲಿಸ್ತಾನೆ ಅಂತಂದರೆ, ಒಬ್ಬನಲ್ಲಿ ಸಾಂಸಾರಿಕತೆ ಬಹಳ ಕ್ಷೀಣವಾಗಿದ್ದರೆ ಆ ಚಪಲವನ್ನು ತೃಪ್ತಿಪಡಿಸ್ಕೊಳ್ಳಲು ಬೇರೆ ಲೋಕಗಳಿಗೆ ಅವನು ಹೋಗಬೇಕಾಗಿಲ್ಲ. ಬದಲಿಗೆ ಇರುವ ಆಸೆ ಕ್ರಮೇಣವಾಗಿ ಒಣಗಿ ಹೋಗುತ್ತೆ. ಬೆಂಕಿಗೆ ಹೊಸದಾಗಿ ಸೌದೆಯನ್ನು ಹಾಕದೇ ಇದ್ದರೆ ಅದು ಉರಿದು ಬೂದಿಯಾಗಿ ಹೋಗುವಂತೆ ಅದರಿಂದ ಯಾವ ಅಪಾಯವೂ ಕೂಡ ಇಲ್ಲ. ಇಂತಹ ಮನುಷ್ಯ ಬುದ್ಧಿವಂತರಾದ ಮೇಲೆ ಯೋಗಿಗಳ ಕುಲದಲ್ಲಿ ಹುಟ್ಟಿ ಆ ನಂತರ ಆ ಕುಲದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾನೆ, ಏಳ್ಗೆಯನ್ನು ಪಡಿತಾನೆ. ಅವರು ಲೌಕಿಕ ದೃಷ್ಟಿಯಲ್ಲಿ ಜಾಣರು ಮತ್ತು ಬುದ್ಧಿವಂತರು ಅಂಥೇಳಿ ನಾವು ಅಂದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಈ ಪ್ರಪಂಚವೇನು, ಇಲ್ಲಿ ಜನ್ಮವೆತ್ತಿದ ಮೇಲೆ ನಾವು ಮಾಡಬೇಕಾದುದೇನು ಎಂಬುದನ್ನೆಲ್ಲ ಅವರು ಮುಂಚೆಯೇ ತಿಳಿದಿದ್ದಾರೆ. ಅವರು ಬರೀ ತಿಳಿದುಕೊಂಡಂತಹ ಪಂಡಿತರು ಮಾತ್ರ ಅಲ್ಲ, ಏನನ್ನು ತಿಳಿದುಕೊಂಡಿದ್ದಾರೋ ಅದನ್ನು ಅನುಷ್ಠಾನಕ್ಕೆ ತರಲು ಯತ್ನಿಸುತ್ತಿರುವಂಥ ಯೋಗಿಗಳು. ಇಂತಹ ಕಡೆ ಜನ್ಮವೆತ್ತುವುದು ಕೂಡ ಒಂದು ಮಹಾಪುಣ್ಯ ಕರ್ಮದ ಫಲ. ಶ್ರೀಮಂತರ ಮನೆಯಲ್ಲಿ ಹುಟ್ಟಬಹುದು, ಅಲ್ಲಿ ಭೋಗಿಸುವುದಕ್ಕೆ ಬೇಕಾದಷ್ಟು ಇದೆ. ಇದರಿಂದ ನಮ್ಮ ದುರ್ವ್ಯಸನಗಳನ್ನೆಲ್ಲ ಇನ್ನೂ ಕೂಡ ವೃದ್ಧಿ ಮಾಡಿಕೊಳ್ಬಹುದು. ಆದರೆ ಸುಮ್ಮನೆ ಶ್ರೀಮಂತರ ಮನೆಯಲ್ಲಿ ಹುಟ್ಟುವುದೇ ಪುಣ್ಯ ಅಲ್ಲ. ಶ್ರೀಮಂತಿಕೆಯನ್ನು ನಾವು ಏತಕ್ಕೆ ಉಪಯೋಗಿಸಿಕೊಳ್ಳುತ್ತೇವೆಯೋ ಅದರ ಮೇಲೆ ನಿಂತಿದೆ. ಅದು ಪುಣ್ಯವೋ ಪಾಪವೋ ಅನ್ನುವಂಥದ್ದು ನಾವು ಕೇವಲ ಶ್ರೀಮಂತರ ಮನೆಯಲ್ಲಿ ಹುಟ್ಟುವುದರಿಂದ ಮಾತ್ರ ಅಲ್ಲ. ಆ ಮೂಲಕ ನಾವು ಆ ಒಂದು ಜೀವನದ ಸಾಧನಗಳನ್ನು, ಶ್ರೀಮಂತಿಕೆಯನ್ನು, ಸೌಕರ್ಯಗಳನ್ನು, ನಮ್ಮ ಪಾಲಿಗೆ ಬಂದ ಒದಗಿರುವಂಥ ಉಪಕರಣಗಳನ್ನು ಅದೆಷ್ಟು ಸಂಯಮದಿಂದ ಲೌಕಿಕ ರೂಪದ ಮೂಲಕ ಅಲೌಕಿಕ ಚಿಂತನೆಗೆ ನಾವು ಬಳಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಪುಣ್ಯ ಅಡಗಿದೆ. ದುರ್ವ್ಯಸನದ ಕೆಸರಿನಲ್ಲಿ ಮುಳುಗಿಸುವುದಕ್ಕೆ ಉಪಯೋಗಿಸ್ಕೊಂಡ್ರೆ ಅದೇ ಪಾಪವಾಗುತ್ತೆ. ಅಥವಾ ನಾವು ಮತ್ತೊಂದನ್ನು ಕೂಡ ನೆನಪು ಮಾಡ್ಕೊಳ್ಬಹುದು,
ತಾವರೆ ಹೂವು ಕೂಡ ಅರಳುವುದು ಕೆಸರಿನಿಂದಲೇ. ಹಾಗೆಯೇ ಒಳ್ಳೆ ಹೂವು ಕೂಡ ಒಳ್ಳೆ ಕಡೆ ಬೆಳೆಯುತ್ತೆ. ಆದರೆ ಹುಟ್ಟು ಮಾತ್ರ ನಮ್ಮ ಜೀವನದ ಹಾದಿಯನ್ನು ನಿರ್ಧರಿಸುವುದಿಲ್ಲ. ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ಕೂಡಲೇ ನಾವೆಲ್ಲರೂ ಒಳ್ಳೆಯ ಮನುಷ್ಯರಾಗಿದ್ದೀವಿ, ಆಧ್ಯಾತ್ಮಿಕ ಜೀವನದಲ್ಲಿ ಸಾಕ್ತೇವೆ ಅಂತಲ್ಲ. ಹಾಗಾಗಿ ಒಳ್ಳೆಯ ಶ್ರೀಮಂತರ ಜೊತೆಗೆ ಬುದ್ಧಿವಂತರ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಭಗವಂತನ ಕಡೆಗೆ ಹೋಗುವುದಕ್ಕೆ ಸತತ ಯತ್ನಿಸುತ್ತಿರುವಂಥವರ ಮನೆಯಲ್ಲಿ ಜನ್ಮವೆತ್ತುವುದು ಸ್ವರ್ಗಲೋಕದಲ್ಲಿ ಹುಟ್ಟುವುದಕ್ಕಿಂತಲೂ ಕೂಡ ಮಿಗಿಲು ದೊಡ್ಡದು. ಈ ಮನೆಯಲ್ಲಿ ಆಧ್ಯಾತ್ಮಿಕ ವಾತಾವರಣ ಸ್ಪಂದಿಸುತ್ತೆ. ಆಧ್ಯಾತ್ಮಿಕ ಜೀವನದಲ್ಲಿ ಅಭೀಪ್ಸೆ ಇರುವವನಿಗೆ ಇಂತಹ ವಾತಾವರಣ ಸಿಕ್ಕಿದ್ರೆ ಬಹಳ ಬೇಗ ಅವನ ಜೀವನ ವಿಕಾಸವಾಗತ್ತೆ. ಇದು ಭಗವಂತ ನೀಡಿದ ಒಂದು ದೊಡ್ಡ ವರವೇ ಹೌದು. ಹಾಗಾಗಿ ನಿಷ್ಕಾಮ ಕರ್ಮವನ್ನು ಮಾಡ್ತಾ ಇದ್ದವನಿಗೆ ಏನು ಗತಿಯಾಗುತ್ತದೆ ಎಂಬುದನ್ನು ಕೃಷ್ಣ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ಇದು ಮರಣಾನಂತರ ನೇರವಾಗಿ ಹುಟ್ಟುವಂತಹ ಇನ್ನೊಂದು ರೀತಿ. ಇಲ್ಲಿ ಹಿಂದಿನ ಜನ್ಮದ ಸಂಸ್ಕಾರಗಳು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಇವರು ನಿಷ್ಕಾಮ ಕರ್ಮಿಗಳಾಗೋದ್ರಿಂದ ಇವರ ಮನಸ್ಸು ಹೆಚ್ಚಿನ ಶುದ್ಧತೆಯನ್ನು ಹಾಗೂ ಸ್ಥಿರತೆಯನ್ನು ಪಡೆಯುತ್ತೆ. ಅಂಥವರಿಗೆ ಸ್ವರ್ಗಾದಿ ಲೋಕದ ಭೋಗದಲ್ಲಿ ಆಸಕ್ತಿ ಇಲ್ಲ. ಅವರ ಹೆಚ್ಚಿನ ಸಾಧನೆಗೆ ಅವಶ್ಯವಾದಂತಹ ಕ್ಷೇತ್ರದ ಅವಶ್ಯಕತೆ ಅವರಿಗಿರುತ್ತೆ. ಅಂತಹ ವ್ಯಕ್ತಿಗಳು ತಮ್ಮ ಮರಣಾನಂತರ ಅವರಿಗೆ ಯೋಗ್ಯವಾದ ವಾತಾವರಣವನ್ನು ಹುಡುಕಿಕೊಂಡು ಕೂಡಲೇ ಹುಟ್ಟಿಬಿಡುತ್ತಾರೆ. ಅವರು ಹೆಚ್ಚಿನ ಸಾಧನೆ ಮಾಡಿದವರಾದ್ದರಿಂದ ಒಳ್ಳೆಯ ಯೋಗಿಗಳ ಮನೆಯಲ್ಲಿಯೇ ಅವರು ಹುಟ್ಟಿ ಬರ್ತಾರೆ. ಇದೊಂದು ತರ್ಕಬದ್ಧವಾದ ವಿವರಣೆ ಅಂತಲೇ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇಂದು ನಾವು ನನ್ನ ಪರಿಸರ ಚೆನ್ನಾಗಿಲ್ಲ ಅಂಥೇಳಿ ಹೇಳುವಂಥ ಎಷ್ಟೋ ಜನರನ್ನು ನಾವು ನೋಡ್ತೇವೆ. ಆದರೆ ಅವ್ರು ಹೇಳ್ತಾ ಇರುವಂಥ ರೀತಿ ಸರಿಯಲ್ಲ. ಯಾಕಂದರೆ ಅವರವರು ಗಳಿಸಿರುವಂಥ ಪೂರ್ವ ವಾಸನೆಗಳಿಗೆ ಅನುಸಾರವಾಗಿಯೇ ಅವರವರಿಗೆ ತಕ್ಕುದಾದಂಥ ಒಂದು ಪರಿಸರ ಸಿಕ್ಕುತ್ತದೆ. ತನ್ನ ಪರಿಸರವನ್ನು ಬದಲಾಯಿಸೋದ್ರಿಂದ ವ್ಯಕ್ತಿಯು ವಿಕಾಸ ಹೊಂದೋದಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ, ಮದ್ಯಪಾನ ಚಟ ಇರುವಂಥ ಒಬ್ಬ ಮನುಷ್ಯ ತನ್ನ ಪರಿಸರವನ್ನು ಬದಲಾಯಿಸಿ ಮದ್ಯಪಾನ ನಿಷೇಧ ಇರುವಂಥ ಊರಿಗೆ ಬಂದರೂ ಕೂಡ ಅವನಲ್ಲಿ ಕದ್ದು ಕುಡಿಯಬಹುದು ಅಲ್ವಾ? ಹಾಗಾಗಿ ಪರಿಸ್ಥಿತಿಯನ್ನು ಬದಲಾಯಿಸಿದ್ರೂ ಕೂಡ ನಮಗೆ ಮನಸ್ಥಿತಿಯನ್ನು ಬದಲಾಯಿಸೋದಕ್ಕೆ ಸಿದ್ಧವಾದಲ್ಲಿ ಮಾತ್ರ ಎಲ್ಲವೂ ಸುಲಭ ಮಾರ್ಗವಾಗುತ್ತೆ. ಹಾಗಾಗಿ ಬಾಲ್ಯದಿಂದಲೇ ಅಧ್ಯಾತ್ಮದ ಕಡೆಗೆ ಒಲವು ತೋರಿಸಿದಂತಹ ಆಚಾರ್ಯರು, ಶಂಕರರು, ಭಗವಾನ್ ಬುದ್ಧ ಇವರೆಲ್ಲರೂ ಕೂಡ ಕೃಷ್ಣನ ಹೇಳಿಕೆಯನ್ನು ಸಮರ್ಥನೆ ಮಾಡುವುದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಅಂತ ಹೇಳ್ತಾರೆ. ಇಂತಹ ಜನ್ಮಲೋಕದಲ್ಲಿ ಅತ್ಯಂತ ದುರ್ಲಭವಾದದ್ದು ಅಂತಲೇ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹಿಂದಿನ ಶ್ಲೋಕದಲ್ಲಿ ಕಾಮ್ಯ ಕರ್ಮಿಯಾದ ಯೋಗ ಭ್ರಷ್ಟನ ಬಗ್ಗೆ ಹೇಳಿದರೆ ಈ ಶ್ಲೋಕ ನಿಷ್ಕಾಮ ಕರ್ಮಿಯ ಮುಂದಿನ ಗತಿಯನ್ನು ವಿವರಿಸುತ್ತೆ. ಅವನು ಲೋಕ ಪ್ರಾಪ್ತಿ ಮಾಡಿಕೊಂಡ ನಂತರ ಹುಟ್ಟುವವನಾದರೆ ಇವನು ಕೂಡಲೇ ಹುಟ್ಟಿ ಬರುವಂಥವನು. ಇಂಥ ಒಂದು ಮಾತಿಗೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಈ ಇಳೆಯ ಲೆಕ್ಕದಲ್ಲಿ ತನುವಿಗಲ್ಲದೆ ತೂಕ, ಈ ಇಳೆಯ ಲೆಕ್ಕದಲ್ಲಿ ತನುವಿಗಲ್ಲದೆ ತೂಕ, ಮೆದು ಮನದ ಭಾವನೆಗೆ ಯಾವುದಿದೆ ಭಾರ, ಈ ನೆಲದ ನಂಟೊಂದು ಈ ಬಾನನಲಿ ಒಂದು, ಈ ನೆಲದ ನಂಟೊಂದು ಆ ಬಾನನಲಿ ಒಂದು, ಭಾವದಂಬರ ಸೊಗಸೋ ಮುದ್ದು ರಾಮ, ಭಾವದಂಬರ ಸೊಗಸೋ ಮುದ್ದು ರಾಮ. ಹಾಗಾಗಿ ಈ ಇಳೆಯ ಲೆಕ್ಕದಲ್ಲಿ ನಮ್ಮ ತನುವಿಗೆ ಅಲ್ಲದೆ ಒಂದು ತೂಕವಿರುತ್ತೆ, ಅದೇ ಮನಸ್ಸಿನ ತೂಕ. ಮನಸ್ಸನ್ನು ಯಾವಾಗ ಮೆದು ಮಾಡ್ಕೊಳ್ತೀವೋ, ಆ ಭಾವನೆಗೆ ತಕ್ಕಂತೆ ನಾವು ನಡ್ಕೊಳ್ತೀವೋ ಆವಾಗ ಭಾರ ಎನ್ನುವುದು ಎಲ್ಲಿದೆ? ಈ ನೆಲದ ನಂಟೆ ಒಂದು, ಆ ಬಾನಿನ ನಲಿವೆ ಒಂದು. ಹಾಗಾಗಿ ಭಾವದ ಅಂಬರದ ಸೊಗಸು ಸದಾಕಾಲ ಹಸಿರಾಗಿರಬೇಕು ಅಂಥೇಳಂದರೆ ಕೃಷ್ಣನ ಮಾತಿಗೆ ನಾವು ಕಿವಿಗೊಡಬೇಕು, ಹಾಗೆ ನಡಿಬೇಕು. ಸದಾಕಾಲ ಅತ್ತ ಕಡೆ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.